ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಏನು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಿಂದ ನಿಮ್ಗೆ ಏನು ಬೆನಿಫಿಟ್ಟು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವೇನೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ನಿಮಗೆ ಗೊತ್ತಾಗುತ್ತೆ, ಜೊತೆಗೆ ಅದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಆ್ಯಂಡ್ ಜೊತೆಗೆ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಅಂದರೆ ಆಪ್ಷನ್ ಎಂಟ್ರಿ ನಿಮ್ಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು, ಜೊತೆಗೆ ಒಂದಿಷ್ಟು ಕೋರ್ಸಸ್ಗಳಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್, ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅಂಡ್ ಹಾಗೇನು ಸಹ ಹಾಸ್ಟೆಲ್ ಅಪ್ಡೇಟ್ಸ್ ಅನ್ನಾದ್ರೆ ಪಡ್ಕೋತೀರಾ. ಮೊದಲಿಗೆ ನೋಡಿ, ಆಪ್ಷನ್ ಎಂಟ್ರಿ ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಅದರ ನೀವು ಕಂಪ್ಲೇಂಟ್ ಮಾಡ್ತಿದ್ರೆ, ಅಂದ್ರೆ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರಿ. ಸ್ವತಃ ನಾನೇನೆ ನಿನ್ನೆ ಆಪ್ಷನ್ ಎಂಟ್ರಿಯನ್ನ ಮಾಡಿದೆ. ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಸರ್ವರ್ ಸಹ ಚೆನ್ನಾಗಿ ಬರ್ತಿದೆ. ಒಂದು ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇಟ್ಕೊಳ್ಳಿ, ಜೊತೆಗೆ ಆದಷ್ಟು ಲ್ಯಾಪ್ಟಾಪ್ ಅನ್ನ ಪ್ರಿಪೇರ್ ಮಾಡಿ. ನಿಮ್ಗೆ 100% ಆಗಿ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ವೆಬ್ಸೈಟ್ ಅಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇಲ್ಲ. ಅಲ್ಲಿ ಯಾರಿಗಾದ್ರೆ ಲಾಗಿನ್ ಆಗ್ಬೇಕಿದ್ರೆ ನಿಮ್ಮ ಒಂದು CET ನಂಬರ್ ಅನ್ನ ಕೊಟ್ಟು, ಯಾರಿಗಾದ್ರೆ ಒಂದು ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರ್ತಿದೆಯೋ ಅಂತ ಸ್ಟೂಡೆಂಟ್ಸ್ ನೀವೇನ್ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಅಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಅಂತ ಕೇಳುತ್ತಲ್ವಾ, ಅದಕ್ಕೆ ನೀವು ರಿಜಿಸ್ಟರ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ಅಲ್ಲಿ ನಿಮ್ಗೆ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ಆ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ, ಜೊತೆಗೆ ನಿಮ್ಗೆ ಅಲ್ಲಿ ಒಂದು CET ನಂಬರ್ ಏನ್ ಕೇಳುತ್ತೆ ಅದು ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ CET ನಂಬರ್. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಮೇಲೆ ಇರುತ್ತಲ್ವಾ ಟಾಪ್ ಕಾರ್ನರ್ ಅಲ್ಲಿ, ಆ ಒಂದು ನಂಬರ್ ಅನ್ನ ಹಾಕಿದೀರಾ ಅಂತ ಅಂದ್ರೆ ನಿಮ್ದು ಲಾಗಿನ್ ಎಲ್ಲಾನು ಕರೆಕ್ಟ್ ಆಗಿ ಆಗುತ್ತೆ. ಜೊತೆಗೆ ಪೇಮೆಂಟ್ಸ್ ಸಹ ಈಗ ಕರೆಕ್ಟ್ ಆಗಿ ವರ್ಕ್ ಆಗ್ತಿದಾವೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಎಲ್ಲಾನು ವರ್ಕ್ ಆಗ್ತಾ ಇದೆ. ಬಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಫಾರ್ಮಸಿ ಕೋರ್ಸಸ್ ಗಳು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ, ಹೌದು, ಫಾರ್ಮಸಿ ಕೋರ್ಸಸ್ ಗಳು ಇನ್ನೂ ಸಹ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಆಗಿಲ್ಲ. ಅದು ಆಡ್ ಆಗ್ಬೇಕಂದ್ರೆ ಮೊದಲಿಗೆ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಆದ್ಮೇಲೆ ಆಡ್ ಆಗುತ್ತೆ. ಈಗ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನಾಳೆನೇ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಐ ಥಿಂಕ್ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂತಂದ್ರೆ ಈ ಫಾರ್ಮಸಿ ಕೋರ್ಸಸ್ ಗಳದ್ದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು, ಅವ್ರದ್ದು ಆಪ್ಷನ್ ಎಂಟ್ರಿಯಲ್ಲಿ ಕೋರ್ಸಸ್ ಶೋ ಆಗಬೇಕು. ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಕಾಲೇಜಸ್ ಆಡ್ ಮಾಡೋದಕ್ಕೆ ಟೈಮ್ ಕೊಡಬೇಕಲ್ವಾ. ಸೊ ಹಾಗಾಗಿ ಇದರ ಕುರಿತು ಇನ್ನು ಶೀಘ್ರದಲ್ಲೇ ಅಪ್ಡೇಟ್ ಆದ್ರೆ ಬರುತ್ತೆ. ಈ ರೀತಿ ಫಾರ್ಮಸಿ ಕೋರ್ಸಸ್ ಗಳು ಆಡ್ ಆಗ್ತಿದಾವೆ, ಜೊತೆಗೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಒಂದು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕಿಂತ ಎಕ್ಸ್ಟೆಂಡ್ ಮಾಡಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಯಾರ್ದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಯಾರೆಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆದಷ್ಟು ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ? ಇದರ ಕುರಿತು ನೆಕ್ಸ್ಟ್ KA ಕಡೆಯಿಂದ ಅಪ್ಡೇಟ್ ಬರುತ್ತೆ, ನಾನು ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ನೋಡಿ, ನಿಮ್ಗೆ ಇಂಪಾರ್ಟೆಂಟ್ ಆಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ಏನು, ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇಂದ ಏನ್ ಯೂಸ್ ಅಂತ ನೀವು ಕೇಳ್ಬೋದು. ಈಗ ನೀವೇನೆಲ್ಲ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ತಿದ್ದೀರಾ, ಈ ಒಂದು ಎಲ್ಲಾ ಆಪ್ಷನ್ ಎಂಟ್ರಿಯನ್ನ ಕನ್ಸಿಡರ್ ಮಾಡಿ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಅಲಾಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಬರುವಂತದ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ. ಓಕೆನಾ? ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಈಗ ಮಾಡಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸಿಗೆ ಸೀಟ್ ಅಲಾಟ್ ಆಗಿದೆ, ಇಲ್ಲ ಅಂತಂದ್ರೆ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬರುತ್ತೆ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿ ಕುರಿತು. ಬಟ್ ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಬರುವಂತಹ ರಿಸಲ್ಟ್ ನಿಮಗೆ ಫೈನಲ್ ಆಗಿರೋದಿಲ್ಲ. ಓಕೆನಾ? ನೀವು ಅದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಈಗ ಏನೊಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದಕ್ಕೆ ನಿಮ್ಗೆ ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸ್ಗೆ ಸೀಟ್ ಅಲಾಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ರೀತಿಯ ಟ್ರಯಲ್ ರೌಂಡ್ ಅಂತಾನೆ ಹೇಳ್ಬೋದು. ಓಕೆನಾ? ಯಾಕೆ ಟ್ರಯಲ್ ರೌಂಡ್ ಅಂತಂದ್ರೆ, ಈಗ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಈ ಆಪ್ಷನ್ ಎಂಟ್ರಿಗೆ ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸ್ ಸೀಟ್ ಅಲಾಟ್ ಆಯ್ತು ಅಂತ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಬರುತ್ತೆ. ಆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಬಂದಿರುವಂತಹ ಸೀಟ್ ನೀವು ಫೈನಲ್ ಮಾಡೋದಕ್ಕಾಗಲ್ಲ, ಇಲ್ಲ ಅಂತಂದ್ರೆ ನೀವು ಅದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕಾಗಲ್ಲ, ಅದಕ್ಕೆ ಫೀಸ್ ಪೇ ಮಾಡಿ ಕಾಲೇಜಸ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಜಸ್ಟ್ ಅದು ನಿಮ್ಗೆ ಈಗ ನೀವು ಮಾಡುವಂತ ಆಪ್ಷನ್ ಎಂಟ್ರಿಯಲ್ಲಿ ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸ್ ಸೀಟ್ ಅಲಾಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅದು ಬಂದ್ಬಿಟ್ಟು ಒಂದು ರೀತಿ ಟ್ರಯಲ್ ರೌಂಡ್ ತರ ಆಗಿರುತ್ತೆ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದು 3 days ಟೈಮ್ ಅನ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಆಗ ನೀವೇನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದು 100% ಆಗಿ ಫೈನಲ್ ಆಗುತ್ತೆ. ಅದು ತುಂಬಾ ಮ್ಯಾಟರ್ ಆದ್ರೆ ಆಗುತ್ತೆ. ನೀವು ಕೇಳ್ಬೋದು, ಆಗಿದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಲ್ವಾ, ಈಗ ಮಾಡಿರುವಂತ ಆಪ್ಷನ್ ಎಂಟ್ರಿ ಯಾವ ಕಾಲೇಜಸ್ ಇರೋದಿಲ್ವಾ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಅಂತ ನೀವು ಕೇಳಬಹುದು. 100% ಆಗಿ ಎಲ್ಲಾ ಕಾಲೇಜಸ್ ಇರ್ತವೆ, ಎಲ್ಲಾ ಕೋರ್ಸಸ್ ಸಹ ಇರ್ತವೆ. ನೀವು ಅದರಲ್ಲಿ ಬೇಕಿದ್ರೆ ಏನಾದ್ರೂ ಚೇಂಜಸ್ ಅನ್ನ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಎಲ್ಲಾ ಡಿಲೀಟ್ ಮಾಡಿ ಹೊಸದಾಗಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು, ಅಥವಾ ಇರುವಂತಹ ಕಾಲೇಜಸ್ಗೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಡಬಹುದು. ಈ ರೀತಿ ನೀವು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಚೇಂಜಸ್ ಅನ್ನ ಮಾಡ್ಕೋಬಹುದು. ಆ ಚೇಂಜಸ್ ಮಾಡಿದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ನೋಡಿ, ಅದು ನಿಮಗೆ ತುಂಬಾ ಮ್ಯಾಟರ್ ಆದ್ರೆ ಆಗುತ್ತೆ. ಇದು ಜಸ್ಟ್ ಒಂದ್ ರೀತಿಯ ನನ್ನ ಕೇಳಿದ್ರೆ ಫೇಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ನಾವು ಕರಿಬಹುದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗೆ. ಅಂದ್ರೆ ಫೇಕ್ ಅನ್ನೋದಕ್ಕಿಂತ ಒಂದು ರೀತಿಯ ಟ್ರಯಲ್ ರೌಂಡ್ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಐಡಿಯಾ ಬರುತ್ತೆ. ಈಗ ಯಾವುದೋ ಒಂದು ಸ್ಟೂಡೆಂಟ್ ಒಂದು 50 to 60 ಕಾಲೇಜಸ್ ಅನ್ನ ಈಗ ನಡೀತಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿರ್ತಾನೆ. ಆ ಸ್ಟೂಡೆಂಟ್ ಗೆ ಇಂತಹ ಕಾಲೇಜಲ್ಲಿ ನಿನಗೆ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಆಗ ಸ್ಟೂಡೆಂಟ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಒಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೋತಾನೆ. ನನಗೆ ಇದೇ ಕಾಲೇಜ್ ಫೈನಲೈಸ್ ಆಗ್ಬೇಕಾ, ಇಲ್ಲ ಅಂತಂದ್ರೆ ಬೇರೆ ಕಾಲೇಜ್ ಸಿಗುತ್ತಾ, ಇಲ್ಲ ನಾನು ಇನ್ನೂ ಏನಾದ್ರೂ ಕೋರ್ಸಸ್ ಆಡ್ ಮಾಡ್ಬೇಕಾ,
ಮಾಡ್ಬೇಕಾ, ಇನ್ನೂ ಕಾಲೇಜಸ್ ಆ್ಯಡ್ ಮಾಡ್ಬೇಕಾ, ಎಲ್ಲಾನು ನಿಮ್ಮ ಒಂದು ಮೈಂಡ್ಗೆ ಸಹ ಬಂದ್ಬಿಡುತ್ತೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ಇಂತಹ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ನೀವೇನೆಲ್ಲ ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಸೀಟ್ ಅಲಾಟ್ ಆಗುತ್ತಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೀವೇನು ಚೇಂಜಸ್ ಮಾಡಲ್ಲ, ನನಗೆ ಇದೇ ಸೀಟ್ ಸಾಕು ಅಂತ ಹೇಳ್ಬಿಟ್ಟು ಏನಾದ್ರು ಬಿಟ್ಟಿದ್ದೀರಾ ಅಂತಂದ್ರೆ 99% ಆಫ್ ದಿ ಚಾನ್ಸಸ್ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಅದೇ ಒಂದು ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ಆದ್ರೆ ಇದೆ. ಓಕೆನಾ, ಇದು ಬಂದ್ಬಿಟ್ಟು ನಿಮ್ಗೆ ಬೆನಿಫಿಟ್ ಅಂತಾನೆ ಹೇಳ್ಬೋದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇಂದ. ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್, ಈಗ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಒಂದು ಕೇವಲ 50 ಕಾಲೇಜಸ್ ಅನ್ನ ಆಡ್ ಮಾಡ್ತಾನೆ. ಈಗ ನಡೀತಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸ್ಟೂಡೆಂಟ್ ಸೀಟೇ ಅಲಾಟ್ ಆಗೋದಿಲ್ಲ. ಆಗ ಸ್ಟೂಡೆಂಟ್ ಗೊತ್ತಾಗುತ್ತೆ, ಓ ನಾನು ಆಡ್ ಮಾಡಿರುವಂತ ಕಾಲೇಜಸ್ ನನಗೆ ಬಂದಿರುವಂತ ರ್ಯಾಂಕಿಂಗ್ ಸಾಲ್ತಿಲ್ಲ, ನಾನು ಇನ್ನೂ ಹೆಚ್ಚು ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಒಂದು 60 ಕಾಲೇಜಸ್ 70 ಕಾಲೇಜಸ್ ಇಲ್ಲ ಅಂತಂದ್ರೆ ಅವರ ರ್ಯಾಂಕಿಂಗ್ ತಕ್ಕಂತಿರುವಂತ ಕಾಲೇಜಸ್ ಅನ್ನ ಆಡ್ ಮಾಡ್ತಾನೆ. ಹಾಗೆ ಏನಾಗುತ್ತೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಓಕೆನಾ, ಈ ರೀತಿಯಾಗಿ ಇದರ ಒಂದು ಪ್ರೋಸೆಸ್ ಆದ್ರೆ ನಡೆಯುವಂತದ್ದು. ಸ್ಟೂಡೆಂಟ್ಸ್ ಗೆ ಒಂದು ರೀತಿಯ ಅವೇರ್ನೆಸ್ ಅನ್ನ ಕೊಡೋದಕ್ಕೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ರೀತಿಯ ತುಂಬಾ ಬೆನಿಫಿಟ್. ಈಗ ನೀವೇನಾದ್ರೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಕಾಲೇಜಸ್ ಅನ್ನ ಆಡ್ ಮಾಡ್ತಾರೆ, ಒಂದಿಷ್ಟು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ ಆಪ್ಷನ್ ಎಂಟ್ರಿ, ಹಾಗಾಗಿ ಅವ್ರಿಗೆ ಡೈರೆಕ್ಟ್ ಆಗಿ ಫೈನಲ್ ಅಲಾಟ್ಮೆಂಟ್ ಅಲ್ಲೇ ಸೀಟ್ ಆದ್ರೆ ಸಿಗೋದಿಲ್ಲ. ಬಟ್ ಈಗ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ, ಇಲ್ಲ ಅಂತಂದ್ರೆ ಈಗ ಅವ್ರಿಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ಅಲ್ಲೇ ಗೊತ್ತಾಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದ್ಮೇಲೆ 3 to 4 days ಟೈಮ್ ಅನ್ನ ಕೊಡ್ತಾರೆ. ಆ 3 to 4 days ಟೈಮ್ ಅಲ್ಲಿ ಅವ್ರು ಮಾಡಿರುವಂತಹ ಮಿಸ್ಟೇಕ್ಸ್, ಬೇಕಿರುವಂತಹ ಕಾಲೇಜಸ್ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಎಲ್ಲಾ ಚೇಂಜಸ್ ಅನ್ನ ಮಾಡ್ಕೋತಾರೆ. ಆಗ ಸ್ಟೂಡೆಂಟ್ಸ್ ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗುತ್ತೆ. ಅವ್ರಾಗ ಕಾಲೇಜಸ್ ಗೆ ಆರಾಮಾಗಿ ಅಡ್ಮಿಷನ್ ಅನ್ನಾದ್ರೆ ತಗೋಬಹುದು. ಓಕೆನಾ, ಇದು ಬಂದ್ಬಿಟ್ಟು ಬೆನಿಫಿಟ್ ಆಗಿರುತ್ತೆ. ಅಂಡ್ ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನ್ ಸೀಟ್ ಅಲಾಟ್ ಆಗಿರ್ತೀಯೋ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಸಹ ಅದೇ ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ಆದ್ರೆ ಇರುತ್ತೆ. ಯಾವಾಗ ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡಿಲ್ಲ ಅಂತ ಅಂದ್ರೆ, ನಾನು ಯಾಕೆ ಈ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಿದ್ದೀನಿ ಅಂತ ಅಂದ್ರೆ, ಈಗ ಯಾವುದೋ ಒಂದು ಸ್ಟೂಡೆಂಟ್ ಗೆ ಒಂದು ಒಳ್ಳೆ ರ್ಯಾಂಕಿಂಗ್ ಬಂದಿದೆ ಅಂತ ನಾವು ಅನ್ಕೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ, ಒಂದು 10,000 20,000 ಒಂದು ಕೇವಲ ಒಂದು 10 to 20 ಕಾಲೇಜಸ್ ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡಿದಾರೆ. ಆ ಟಾಪ್ ಕಾಲೇಜಸ್ ಅಲ್ಲಿ ಆ ಒಂದು ಸ್ಟೂಡೆಂಟ್ ಗೆ ಏನಾಗಿದೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಸೀಟ್ ಅಲಾಟ್ ಆಗಿದೆ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ ಆಗಿರುವಂತಹ ಸೀಟ್ ನನಗೆ ಇದೇ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿದ್ರೆ ಸಾಕು, ನಾನು ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡೋದಿಲ್ಲ ಅನ್ನೋ ಸ್ಟೂಡೆಂಟ್ ಗೆ 99% ಆಫ್ ದಿ ಚಾನ್ಸಸ್ ಆದ್ರೆ ಇರುತ್ತೆ. ಅವರಿಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗೋದಕ್ಕೆ ಅವ್ರಿಗೂ ಬೆನಿಫಿಟ್. ಜೊತೆಗೆ ಜಾಸ್ತಿ ರ್ಯಾಂಕಿಂಗ್ ಬಂದಿರುವಂತಹ ಸ್ಟೂಡೆಂಟ್ ಗೆ ಈಗ ಮಾಡುವಂತ ಆಪ್ಷನ್ ಎಂಟ್ರಿಯಲ್ಲಿ ಏನಾದ್ರು ಕಾಲೇಜೇ ಅಲರ್ಟ್ ಆಗಿಲ್ಲ ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ಅವ್ರು ಇನ್ನೂ ಹೆಚ್ಚು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು. ಇನ್ನೂ ಬೆನಿಫಿಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ, ನನಗೆ ಅನ್ಕೊಂಡಿರೋ ಕಾಲೇಜಲ್ಲಿ ಸಿಗ್ಲಿಲ್ಲ, ಇಲ್ಲ ಅಂತಂದ್ರೆ ನಾನು ಮಿಸ್ ಆಗಿ ಯಾವ್ದೋ ಕಾಲೇಜ್ ಆಡ್ ಮಾಡಿದೀನಿ, ಅದೇ ಒಂದು ಕಾಲೇಜ್ ನನಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿದೆ, ನಾನು ಇದನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ನೀವು ಕಾಲೇಜಸ್ ಅನ್ನ ತಗೋಬಹುದು, ಆಪ್ಷನ್ ಎಂಟ್ರಿಗೆ ಆಡ್ ಮಾಡ್ಕೋಬಹುದು, ಎಲ್ಲಾನು ಸಹ ಮಾಡ್ಕೋಬಹುದು. ಒನ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕೊಡುವಂತ 3 days ಟೈಮ್ ಅಲ್ಲಿ ನೀವೇನೆಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಎಲ್ಲಾ ಕಾಲೇಜಸ್ ಎಲ್ಲಾ ಕೋರ್ಸಸ್ ಏನ್ ಆಡ್ ಮಾಡ್ಕೊಂಡಿರ್ತಾರ ಆ ಎಲ್ಲಾ ಕಾಲೇಜಸ್ ಕೋರ್ಸಸ್ ಹಂಗೆ ಇರ್ತವೆ. ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದ್ಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನೀವು ಅದಕ್ಕೆ ಬೇಕಿದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಆಡ್ ಮಾಡ್ಕೋಬಹುದು, ಏನೆಲ್ಲ ಚೇಂಜಸ್ ಮಾಡ್ಕೋಬಹುದು. ಈಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತಿರೋ ಅದೇ ರೀತಿ ಆಪ್ಷನ್ ಎಂಟ್ರಿನ ಮಾಡಬಹುದು. ಅದಾದ್ಮೇಲೆ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಓಕೆನಾ, ಬಟ್ ನಿಮ್ಗೆ ಒಂದು ಧೈರ್ಯ ಏನು ಅಂತ ಅಂದ್ರೆ, ಈಗಲೇ ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಈಗೆಲ್ಲ ನೀಟಾಗಿ ನೀವು ಕಟ್ ಆಫ್ ಅನ್ನ ನೋಡ್ಕೊಂಡು ರ್ಯಾಂಕ್ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದಿರಾ, ಕೋರ್ಸ್ ಆಗ್ಲಿ ಕಾಲೇಜ್ ಆಗ್ಲಿ, ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ರಿಸಲ್ಟ್ ಸೀಟ್ ಅಲಾಟ್ ಆಗಿ ಹೋಗಿದ್ರೆ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನಾದ್ರು ಸೀಟ್ ಅಲಾಟ್ ಆಯ್ತು ಅಂತಂದ್ರೆ ನೀವು 100% ಸೇಫರ್ ಸೈಡ್. ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಓಕೆನಾ, ನೀವು ಮಾಡೋ ಚೇಂಜಸ್ ಮೇಲೆ ಮ್ಯಾಟರ್ ಆಗುತ್ತೆ, ಸಿಕ್ಕೇ ಸಿಗುತ್ತೆ, ನೀವು ಆರಾಮಾಗಿ ಕಾಲೇಜಸ್ಗೆ ಹೋಗ್ಬೋದು. ಓಕೆನಾ, ಹಾಗಾಗಿ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಏನ್ ಅನ್ಕೋತಾರೆ ಗೊತ್ತಾ, ನಾನು ಮಾರ್ಕ್ ಅಲಾಟ್ಮೆಂಟ್ ನಾನು ಆಪ್ಷನ್ ಎಂಟ್ರಿ ಮಾಡೋದಿಲ್ಲ, ಯಾಕಂತಂದ್ರೆ ಇದ್ರ ಯೂಸೇ ಇಲ್ಲ ಅಲ್ವಾ, ಅಡ್ಮಿಷನ್ ಹೆಂಗೋ ತಗೊಳ್ಳೋದಕ್ಕಾಗಲ್ಲ, ರಿಸಲ್ಟ್ ಸಿಕ್ಕಿದ್ರು ಮಾರ್ಕ್ ಅಲಾಟ್ಮೆಂಟ್ ಆಗಿದ್ದಾದ್ಮೇಲೆ ಒಂದೊಂದ್ಸಲಿ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತ. ನೀವು ಮಾರ್ಕ್ ಅಲಾಟ್ಮೆಂಟ್ ವರ್ಗೂ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದ್ರು ಅದಾದ್ಮೇಲೂ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು, ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು, ಈಗ ಏನಾದ್ರು ಆಡ್ ಮಾಡಿಲ್ಲ ಅಂದ್ರೂ. ಬಟ್ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬೆನಿಫಿಟ್ ಈಗ ಇಷ್ಟು ಗೊತ್ತಾಗಿದ್ದ ಆದ್ಮೇಲೆ ಪ್ರತಿಯೊಂದು ಸ್ಟೂಡೆಂಟ್ ಸಹ ನೀಟಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿ. ಓಕೆನಾ, ಇದೇ ನನ್ನ ಒಂದು ಫೈನಲ್ ಆಪ್ಷನ್ ಎಂಟ್ರಿ ಅನ್ನೋ ತರ ಮಾಡಬೇಕು. ಮತ್ತೆ ನೀವೇನಿದ್ರು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕೇವಲ ಚೇಂಜಸ್ ಮಾಡ್ಕೋಬೇಕು ಅಷ್ಟೇ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲೇ ಸೀಟ್ ಅಲಾಟ್ ಆಗಿರುತ್ತೆ. ಈಗ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಯ್ತು, ನನಗೆ ಇದ್ರ ಮೇಲೆ ಕಾಲೇಜ್ ಬೇಕಿತ್ತು, ಇದ್ರ ಕೆಳಗಡೆ ಕಾಲೇಜ್ ಬೇಕಿತ್ತು, ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋತೀನಿ, ಕೋರ್ಸಸ್ ಆಡ್ ಮಾಡ್ಕೋತೀನಿ, ಕಾಲೇಜಸ್ ಆಡ್ ಮಾಡ್ಕೋತೀನಿ, ಈ ತರ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಒಂದು ಒಳ್ಳೆ ಕಾಲೇಜ್ ಆದ್ರೆ ಸಿಗುತ್ತೆ. ಆದಷ್ಟು ಎಷ್ಟು ಕೆಲಸ ಇರುತ್ತೋ ಅಷ್ಟು ಕೆಲಸನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ರಿಲೇಟೆಡ್ ಎಷ್ಟೇ ಕಷ್ಟ ಆಗಲಿ, ಯಾಕಂತಂದ್ರೆ ನೀವು 4 years ಆಫ್ ಲೈಫ್, ನಿಮ್ಮ ಒಂದು ಲೈಫ್ ನೇ ಡಿಸೈಡ್ ಮಾಡುವಂತ ಸ್ಟೇಜ್ ಇದು. ಒಳ್ಳೆ ರ್ಯಾಂಕಿಂಗ್ ಬಂದ್ರು, ಒಳ್ಳೆ ರ್ಯಾಂಕಿಂಗ್ ಬಂದಿಲ್ಲ ಅಂತ ಅಂದ್ರೂ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ಸ್ ಮಾಡಿದೀರಾ ಅಂತಂದ್ರೆ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ, ಮತ್ತೆ ನಿಮಗೇನೆ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟು ಟೈಮ್ ತಗೊಳ್ಳಿ, ಎಷ್ಟು ವರ್ಕ್ ಕೊಡುತ್ತೋ ಅಷ್ಟು ವರ್ಕ್ ಕೊಡ್ಲಿ. ಆಪ್ಷನ್ ಎಂಟ್ರಿ ಕುರಿತು ಎಲ್ಲ ನೀಟಾಗಿ ಎಲ್ಲಾನು ಮಾಡ್ಕೊಳ್ಳಿ, ಒಂದು ಲೀಸ್ಟ್ ಅನ್ನ ಮಾಡ್ಕೊಳ್ಳಿ, ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಪ್ರತಿದಿನಾನು ಸಹ ಕೆಇಎ ಕಡೆಯಿಂದ ಬರುವಂತಹ ಅಪ್ಡೇಟ್ಸ್ ಕಡೆ ನೀವು ಗಮನ ಕೊಡಿ. ನನ್ನ ವಿಡಿಯೋನೇ ನೋಡಿ ಅಂತ ನಾನು ಹೇಳ್ತಿಲ್ಲ, ನೀವು ಬೇಕು ಕೆಇಎ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆ ಒಂದು ವೆಬ್ಸೈಟ್ ಅಲ್ಲಿ ಇರುವಂತಹ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳಿ. ಅಥವಾ ಬೇರೆ ಯೂಟ್ಯೂಬರ್ಸ್ ಸಹ
ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಹತ್ರನೂ ಇನ್ಫಾರ್ಮೇಶನ್ ಅನ್ನ ಗೈನ್ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಈಸಿ ಆಗುತ್ತೆ. ಓಕೆನಾ? ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ನಾನು ಇಷ್ಟ ಹೇಳಿದೆ. ವಿಡಿಯೋ ಲೆಂತಿ ಅನ್ಸಿರ್ಬೋದು, ಬಟ್ ನನ್ನ ಒಂದು ಒಪಿನಿಯನ್ ಏನಿದೆ ಅಂತಂದ್ರೆ ಸ್ಟೂಡೆಂಟ್ಸ್ಗೆ ಒಂಚೂರು ಇನ್ಫಾರ್ಮೇಟಿವ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಅಂಡ್ ಇನ್ನೊಂದು, ಪ್ರತಿಯೊಬ್ಬರನ್ನು ಸಹ ವಿಡಿಯೋ ಮಾಡಿದಾಗ ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಕೊಡುವಂತಹ ಒಂದು ಲೈಕು ಕಾಮೆಂಟ್ ಅನ್ನ ಸಹ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಹಾಗಾಗಿ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇದ್ರು ಕಮೆಂಟ್ ಅನ್ನ ಮಾಡಬಹುದು. ಅದರ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.